ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನಮಗೆ ಹೊಸದಾಗಿ ಬಿಟ್ಟಿರುವಂಥ ಸೊಪ್ಪುಗಳಲ್ಲಿ 3 ವಿಧದ ಸೊಪ್ಪುಗಳ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಮೊದಲನೇದಾಗಿ ಸಾಫ್ಟ್ ಆರೆಂಜ್ ಸೊಪ್ಪು ಬಗ್ಗೆ ಹೇಳೋದಾದರೆ, ಇದರಲ್ಲಿ ತುಂಬ ವಿಶೇಷ ಗುಣಗಳ ಇರೋದ್ರಿಂದ ಈ ಸೋಪ್ನಲ್ಲಿ ಬೇಸಿಕ್ ಎಲಿಮೆಂಟ್ ಆದಂತಹ ನಮ್ಮ ಆರೆಂಜ್ ಸೋಪ್ನಲ್ಲಿ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮ್ಮ ಸ್ಕಿನ್ಗೆ ತುಂಬ ಉಪಯೋಗ ಆಗುತ್ತೆ. ಯಾವ ರೀತಿ ಅಂದರೆ, ಈ ಆರೆಂಜ್ನಲ್ಲಿ ಒಂದು ಬೆಸ್ಟ್ ಕ್ವಾಲಿಟಿ ಅಂತ ಅಂದರೆ ವಿಟಮಿನ್ ಸಿ ಇರುತ್ತೆ. ಈ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಸ್ಕಿನ್ನ ಯಾವಾಗಲೂ ರಿಫ್ರೆಶ್ ಆಗಿರೋಕ್ಕೆ ಸಹಾಯ ಮಾಡುತ್ತೆ. ಹಾಗೂ ಇದನ್ನ ಬಳಸೋದ್ರಿಂದ ತುಂಬ ಸಮಯದವರೆಗೆ ನಮ್ಮ ಸ್ಕಿನ್ನ ಹೆಲ್ತಿಯಾಗಿ ಕೂಡ ಇಡ್ಬೋದು. ನಿಮ್ಮ ಸ್ಕಿನ್ನಲ್ಲಿ ರಿಂಕಲ್ಸ್ ಆಗ್ತಾ ಇದ್ದಾವೆ ಅಥವಾ ಆರೆಂಜ್ ಸಮಸ್ಯೆ ಇತ್ತು ಅಂದರೆ ಈ ಸೋಪ್ನ ಬಳಸೋದ್ರಿಂದ ಅದು ಕೂಡ ನಿವಾರಣೆ ಆಗುತ್ತೆ. ಈ ಸೋಪಲ್ಲಿ ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಮುಖದಲ್ಲಿ ಪಿಂಪಲ್ಸ್ ಆಗ್ತಾ ಇದ್ದರೆ, ರ್ಯಾಷಸ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕೆ ಅಥವಾ ಟೈ ಅಪ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಅದ್ರ ಜೊತೆಗೆ ನಮ್ಮ ಸ್ಕಿನ್ನ ಗ್ಲೋಯಿಂಗ್ ಆಗಿ ಕೂಡ ಇರುತ್ತೆ. ನೀವು ನಿಮ್ಮ ಮನೆಯಲ್ಲಿ ಈ ಸೋಪ್ನ ಬಳಸೋದ್ರಿಂದ ನಿಮಗೆ ದೇಹದ ಕೆಲವು ರೋಗ ಅಂದರೆ ಕಲೆ ಮಚ್ಚೆ, ಮುಖದ ಮೇಲೆ ಕೆಲವೊಂದು ಸತಿ ಮಚ್ಚೆ ಆಗ್ತಾ ಇರುತ್ತೆ, ಅವೆಲ್ಲ ಕೂಡ ನಿವಾರಣೆ ಮಾಡ್ಬೋದು ಈ ಸೋಪ್ ಬಳಸೋದ್ರಿಂದ. ಹಾಗೂ ಈ ಸೋಪ್ನ ಇದೇ ರೀತಿ ಬಳಸೋದ್ರ ಜೊತೆಗೆ ಅಕಸ್ಮಾತ್ ನೀವೇನಾದರೂ ಮನೆಯಲ್ಲಿ ಆರೆಂಜ್ನ ತಗೊಂಡು ಅದರಲ್ಲಿರೋವಂಥ ಪೀಲ್ನ ಅಂದರೆ ಆರೆಂಜ್ ಪೀಲ್ ಮಾಡಿಕೊಂಡು ಕೂಡ ನೀವು ನಿಮ್ಮ ದೇಹಕ್ಕೆ ಅಪ್ಲೈ ಮಾಡ್ಕೊಳೋದ್ರಿಂದ ನಿಮಗೆ ಅಷ್ಟೇ ಬೆನಿಫಿಟ್ ಕೂಡ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ಸಾಫ್ಟ್ ಆರೆಂಜ್ ಸೋಪ್ನಲ್ಲಿ ನ್ಯಾಚುರಲ್ ಆರೆಂಜ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ನಿಮಗೆ ಈ ರೀತಿಯಾದ ಎಲ್ಲ ಬೆನಿಫಿಟ್ಸು ನಿಮಗೆ ಸಿಗ್ತಾ ಹೋಗುತ್ತೆ. ಅದ್ರ ಜೊತೆಗೆ ಈ ನಮ್ಮ ಆರೆಂಜ್ ಸೋಪ್ನಲ್ಲಿ ವೆಜಿಟೇಬಲ್ ಆಯಿಲ್ನ ಮಿಕ್ಸ್ ಮಾಡಿರ್ತಾರೆ. ಆ ವೆಜಿಟೇಬಲ್ ಆಯಿಲ್ಲು ನಮಗೆ ಮಾಯ್ಶ್ಚರೈಸ್ ಕೊಡೋದ್ರ ಜೊತೆಗೆ ಕೆಲವು ಎಸೆನ್ಷಿಯಲ್ ನ್ಯೂಟ್ರಿಷನ್ನ ನಮಗೆ ಕೊಡ್ತಾ ಹೋಗುತ್ತೆ. ಈ ಎಲ್ಲ ಬೆನಿಫಿಟ್ಸ್ ನಮ್ಮ ಒಂದೇ ಸೋಪ್ನಲ್ಲಿ ಸಿಗ್ತಾ ಹೋಗುತ್ತೆ. ನೀವೆಲ್ಲ ಈ ಸೋಪ್ ಬಳಸಿ ಈ ಎಲ್ಲ ಪ್ರಯೋಜನವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎರಡನೇದಾಗಿ ನಮ್ಮ ಸಾಫ್ಟ್ ವಾಶ್ ಅಲೋವೆರಾ, ನೀಮ್ ಮತ್ತು ತುಳಸಿ ಇರುವಂಥ ಒಂದೇ ಸೋಪಲ್ಲಿ ತಿಳ್ಕೊತ ಹೋಗೋಣ. ಈ ಅಲೋವೆರಾ ನಮ್ಮ ಸೌಂದರ್ಯವರ್ಧಕವಾಗಿ ಕೆಲಸ ಮಾಡುತ್ತೆ. ಅದ್ರ ಜೊತೆಗೆ ಚರ್ಮದ ಸಮಸ್ಯೆಗಳನ್ನ ನಿವಾರಣೆ ಮಾಡಿ ಚರ್ಮವನ್ನು ಮಾಯ್ಶ್ಚರೈಸ್ ಕೂಡ ಮಾಡುತ್ತೆ ಈ ಅಲೋವೆರಾ. ಮತ್ತು ಚರ್ಮದ ಸ್ಕಿನ್ನ ಬ್ರೈಟ್ ಆಗಿಡೋಕ್ಕೂ ಕೂಡ ಸಹಾಯ ಮಾಡುತ್ತೆ ನಮ್ಮ ಸ್ಕಿನ್ಗೆ. ಮುಖದಲ್ಲಿ ಬಿಸಿಲಿಂದ ಬರುವಂಥ ಕಲೆಗಳನ್ನ ಅಥವಾ ಪಿಂಪಲ್ಸ್ ಆಗ್ತಾ ಇದ್ರೆ ಅದನ್ನು ಕೂಡ ತೆಗೆದುಹಾಕುತ್ತೆ. ಚರ್ಮದ ತಾಪಮಾನವನ್ನು ಕಮ್ಮಿ ಮಾಡಿ ಚರ್ಮವನ್ನು ತಂಪಾಗಿಡೋದಕ್ಕೆ ಕೂಡ ಈ ಅಲೋವೆರಾ ಸಹಾಯ ಮಾಡುತ್ತೆ. ಹಾಗೂ ಮುಖದಲ್ಲಿ ಬರುವಂಥ ಪಿಂಪಲ್ಸ್ ಅಥವಾ ರ್ಯಾಷಸ್ ಇದನ್ನು ಕೂಡ ಮುಖದಿಂದ ತೆಗೆದುಹಾಕೋದಕ್ಕೆ ಸಹಾಯ ಮಾಡುತ್ತೆ. ಮೈ ಮೇಲೆ ತುರಿಕೆ ಆಗ್ತಿದ್ರೆ ಅದನ್ನು ಕೂಡ ತುರಿಕೆನ ಕಮ್ಮಿ ಮಾಡಿ ಮೈನ ಫ್ರೆಶ್ ಆಗಿಡುತ್ತೆ. ಹಾಗೂ ಗಾಯದ ಕಲೆಗಳಿದ್ರೆ ಅವನ್ನು ಕೂಡ ಕೆಲವು ಸಮಯಗಳನ್ನ ಬಳಸೋದ್ರಿಂದ ಅದು ಕೂಡ ಮಾಯ ಆಗುತ್ತೆ. ಅದ್ರ ಜೊತೆಗೆ ತಲೆ ಹೊಟ್ಟಿದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಈ ಸೋಪ್ ಅಲೋವೆರಾ ಬಳಸೋದ್ರಿಂದ. ಹಾಗೂ ಎರಡನೇ ಎಲಿಮೆಂಟ್ ಆದಂತಹ ಬೇವಿರೋದ್ರಿಂದ ಪಿಂಪಲ್ಸ್ ಮತ್ತು ಕರಿ ಅವನ್ನು ಕೂಡ ತೆಗೆದುಹಾಕುತ್ತೆ. ಮುಖದ ಕಾಂತಿಯನ್ನು ಹೆಚ್ಚಿಸುತ್ತೆ ಅಥವಾ ಜೊತೆಗೆ ಮುಖದ ಜಿಡ್ಡನ್ನು ಕೂಡ ತೆಗೆದುಹಾಕುತ್ತೆ. ಮನೆ ತುಳಸಿ ಅಂತ ಹೇಳ್ಬೋದು, ಯಾಕಂದರೆ ಇದು ಎಲ್ಲ ರೋಗಗಳು ಪರಿಹಾರ. ಸೊ ಈ ಎಲ್ಲ ಬೆನಿಫಿಟ್ಸು ನಮ್ಮ ಸೋಪ್ ಫ್ರೆಶ್ ಅಲೋವೆರಾ, ನೀಮ್, ತುಳಸಿ ಸೋಪಲ್ಲಿ ಇರೋದ್ರಿಂದ ಬಳಸೋದು ತುಂಬ ಆರೋಗ್ಯಕ್ಕೆ ಉತ್ತಮವಾದದ್ದು. ಮೂರನೇದಾಗಿ ನಮ್ಮ ಸಾಫ್ಟ್ ವಾಶ್ ಸ್ಯಾಂಡಲ್ ಸೋಪ್ ಬಗ್ಗೆ ಹೇಳೋದಾದರೆ, ಸ್ಯಾಂಡಲ್ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ. ಅಂದರೆ ಚಂದನ ಬಳಸೋದ್ರಿಂದ ನಮ್ಮ ದೇಹಕ್ಕೆ ಆರೋಗ್ಯವನ್ನು ಕೊಡುತ್ತೆ. ಅಂದರೆ ಅದ್ರ ಜೊತೆಗೆ ಮೊಡವೆಗಳು ಇದ್ದರೆ ಮೊಡವೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ಹಾಗೂ ಪಿಗ್ಮೆಂಟೇಷನ್ ಸಮಸ್ಯೆ ಇದ್ದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಈ ಸ್ಯಾಂಡಲ್. ಎಂಜಿಮಾ ಸಮಸ್ಯೆ ಕೂಡ ಏನಾದರೂ ಬಂದರೆ ಅದನ್ನು ಕೂಡ ನಿವಾರಣೆ ಮಾಡುತ್ತೆ ಸ್ಯಾಂಡಲ್ ಬಳಸೋದ್ರಿಂದ. ನಂಜು ನಿರೋಧಕ ಗುಣವನ್ನು ಹೊಂದಿರೋದ್ರಿಂದ ನಂಜಾಗ್ತಾ ಇದ್ದರೆ ಅದನ್ನು ಕೂಡ ತಡೆಗಟ್ಟುತ್ತೆ. ಈ ಎಲ್ಲ ಗುಣಗಳು ಸಾಫ್ಟ್ ವಾಶ್ ಸ್ಯಾಂಡಲ್ ಸೋಪಲ್ಲಿ ಇರೋದ್ರಿಂದ ಈ ಬಳಸೋದು ನಿಮ್ಮ ಆರೋಗ್ಯಕ್ಕೆ ತುಂಬ ಉತ್ತಮವಾದದ್ದು. ಸ್ನೇಹಿತರೆ, ಈಗ ಡೆಮೋ ಮಾಡ್ತಾ ಹೋಗೋಣ. ಮೊದಲನೇದಾಗಿ ನಾನು ಸಾಫ್ಟ್ ವಾಶ್ ತೊಗೊಂಡಿದ್ದೀನಿ, ವೈಟ್ ಪೆರಲ್ ಸೋಪ್. ನೆಕ್ಸ್ಟು ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪ್, ಮತ್ತು ಎರಡನೇದಾಗಿ ಆ್ಯಕ್ಟಿವ್ ಬ್ಯಾಕ್ಟೀರಿಯಲ್ ಸೋಪ್. ನೆಕ್ಸ್ಟು ಮೂರನೇದಾಗಿ ಲೈಮ್ ಸೋಪ್, ಮತ್ತು ಇನ್ನೊಂದು ನಾಲ್ಕನೇದಾಗಿ ಸ್ಯಾಂಡಲ್ ಸೋಪ್, ಜೊತೆಗೆ ಇನ್ನೊಂದು ಹೊರಗಡೆ ಸಿಗುವಂಥ ಒಂದು ಬ್ರ್ಯಾಂಡ್ ಸೋಪ್ ತೊಗೊಂಡಿದ್ದೀನಿ. ಸೊ ಅದಕ್ಕೆ ನಾನು ಅಯೋಡಿನ್ ಸೊಲ್ಯೂಷನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ಸಾಫ್ಟ್ ವಾಶ್ ಸೋಪ್ಗೆ ನೋಡಿ ಒಂದು ನಾಲ್ಕು ಹನಿ ಮಿಕ್ಸ್ ಮಾಡಿದೆ. ನೆಕ್ಸ್ಟು ಎರಡನೇದಾಗಿ ಅದಕ್ಕೂ 2ನೇ ಗ್ಲಾಸ್ಗೂ ಕೂಡ
ಮತ್ತು 3ನೇ ಗ್ಲಾಸ್ಗೂ ಹಾಗೂ 4ನೇ ಗ್ಲಾಸ್ಗೂ ಹಾಗೂ ಕೊನೆ ಗ್ಲಾಸ್ಗೂ ಕೂಡ ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಎಲ್ಲದಕ್ಕೂ ನಾನು ಈಕ್ವಲ್ ಅಮೌಂಟಲ್ಲಿ ಹಾಕಿದ್ದೀನಿ ಮತ್ತು ಎಲ್ಲದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಯಾವ ರೀತಿ ಎಲ್ಲದನ್ನು ನಾನು ಮಿಕ್ಸ್ ಮಾಡಿದೆ ಅಂತ. ಮೊದಲನೇದಾಗಿ ಸಾಫ್ಟ್ ಸೋಪ್ನ ಮೊದಲನೇ ಗ್ಲಾಸಲ್ಲಿ, ಎರಡನೇದು ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪ್ನ 2ನೇ ಗ್ಲಾಸಲ್ಲಿ, ಹಾಗೂ ಲೈಮ್ ಸೋಪ್ನ 3ನೇ ಗ್ಲಾಸಲ್ಲಿ. ನೋಡ್ತಾ ಇರ್ಬೋದು, ಲೈಮ್ ಸೋಪ್ ಅದು 3ನೇ ಗ್ಲಾಸಲ್ಲಿ ಹಾಕ್ತಾಯಿದ್ದೀನಿ. 4ನೇದಾಗಿ ಸ್ಯಾಂಡಲ್ ಸೋಪ್ನ ಹಾಗೂ ಹೊರಗಡೆ ಬ್ರ್ಯಾಂಡ್ ಸೋಪ್ ಅಂದಂಥವನ್ನು ಲಾಸ್ಟ್ನೇ ಒಂದು ಗ್ಲಾಸಲ್ಲಿ ಹಾಕಿದ್ದೀನಿ. ನೆಕ್ಸ್ಟು ಹಾಕಿರೋವಂಥ ಗ್ಲಾಸಲ್ಲಿ ತಿರುಗಿಸ್ತಾ ಹೋಗೋಣ. ನೋಡ್ತಾ ಇರ್ಬೋದು, ಒಂದು 3 ಟೈಮ್ ತಿರುಗಿಸಿದ ತಕ್ಷಣ ನಮ್ಮ ಸಾಫ್ಟ್ ವಾಶ್ ವೈಟ್ ಪೆರಲ್ ಸೋಪ್ ಯಾವ ರೀತಿ ಕಲರ್ ಬಂತು ಅಂತ. ಎರಡನೇದಾಗಿ ಆ್ಯಂಟಿ ಬ್ಯಾಕ್ಟೀರಿಯಲ್ ಸೋಪ್, ಅದನ್ನು ಕೂಡ ತಿರುಗಿಸಿದ್ದೀನಿ ಒಂದು 3 ಸರಿ, ಯಾವ ರೀತಿ ಕೊಳೆ ತೆಗೀತು ಅಂತ ನೋಡ್ತಾ ಇರ್ಬೋದು. 3ನೇ ಗ್ಲಾಸಲ್ಲಿ ಹಾಕಿದಂಥ ಲೈಮ್ ಸೋಪ್ನು ಕೂಡ ತಿರುಗಿಸ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಅದು ಕೂಡ ಕೊಳೆನ ತೆಗೆದು ಹಾಕ್ತು. ನೆಕ್ಸ್ಟು ನಮ್ಮ ಸ್ಯಾಂಡಲ್ ಸೋಪ್ ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ, ಅದನ್ನು ಕೂಡ ಒಂದು 3-4 ಸತಿ ತಿರುಗಿಸಿದ ತಕ್ಷಣ ಪೂರ್ತಿಯಾಗಿ ಕೊಳೆನ ತೆಗೆದು ಹಾಕ್ತು. ಹೊರಗಡೆ ಸಿಗೋ ಅಂಥ ಬ್ರ್ಯಾಂಡು ಇದ್ರ ಕಾಸ್ಟ್ ಬಂದುಬಿಟ್ಟು ಒಂದು 35 to 40, 40ಇಂದ ಶುರು ಆಗುತ್ತೆ ಇದು ನೋಡಿ. 1 2 3 4 5 6 7 8 9 10 11 12 13 14 15 16 17 18 19 20 21 22 ಇಷ್ಟು ಸರಿ ತಿರುಗಿಸಿದ್ರೂ ಯಾವುದೇ ರೀತಿ ಕೆಲಸ